ಇಲ್ಲಿ ವಿಧಾನಸೌಧದ ಡಿಸಿಪಿ ದಿನಾಂಕ 4/6/2025 4/6/2025 ವಿಧಾನಸೌಧ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗೆ ಪತ್ರ ಬರೀತಾರೆ. ಸರ್ಕಾರದ ಕಾರ್ಯದರ್ಶಿಗೆ ರಾಯಲ್ ಚಾಲೆಂಜ್ ಬೆಂಗಳೂರು ಕ್ರಿಕೆಟ್ ತಂಡವು ವಿಧಾನಸೌಧದ ಭವ್ಯ ಮೆಟ್ಟಿಲ ಮೇಲೆ ಸನ್ಮಾನಿಸುವ ಕಾರ್ಯಕ್ರಮ ಆಯೋಜಿಸಲು ಅಭಿಪ್ರಾಯ ವರದಿಯನ್ನು ಸಲ್ಲಿಸುತ್ತಿರುವ ಬಗ್ಗೆ ಸರ್ಕಾರದ ಕಾರ್ಯದರ್ಶಿಗೆ ಇಲ್ಲಿನ ಡಿಸಿಪಿ ಬರೀತಾನೆ. ಆಮೇಲೆ ರಿಸೀವ್ ಮಾಡಿದ್ದಾರೆ ಇವರು ಯಾರು ಸೆಕ್ರೆಟರಿ ರಿಸೀವ್ ಮಾಡಿದ್ದಾರೆ. ಅದರಲ್ಲಿ ಕ್ಲಿಯರ್ ಆಗಿ ಬರೀತಾರೆ, ರಾಯಲ್ ಚಾಲೆಂಜ್ ಬೆಂಗಳೂರು ಕ್ರಿಕೆಟ್ ತಂಡವು ದೇಶಾದ್ಯಂತ ಭವ್ಯ ಮೆಟ್ಟಿಲುಗಳ ಮೇಲೆ ಮುಂಭಾಗ ಕಾರ್ಯಕ್ರಮ ಆತುರದಲ್ಲಿ ಆಯೋಜಿಸಿರುವುದರಿಂದ. ಅರ್ಥ ಮಾಡ್ಕೊಂಡ್ರ? ನಾನು ಒಂದೊಂದು ಲೈನು ಚಂದಾಗಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ವಿಧಾನಸೌಧದ ಮೆಟ್ಟಲುಗಳ ಮುಂಭಾಗ ಕಾರ್ಯಕ್ರಮವು ಎಷ್ಟು ಹುಷಾರಿದ್ದಾನೆ ನಮ್ಮ ಪೊಲೀಸರು, ಎಷ್ಟು ಚಾಣಕ್ಯರಿದ್ದಾರೆ ನಮ್ಮ ಪೊಲೀಸರು. ಕಾರ್ಯಕ್ರಮವನ್ನು ಆತುರದಲ್ಲಿ ಆಯೋಜಿಸಿರುವುದರಿಂದ ಅಂಡರ್ಲೈನ್. ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸುವುದರಿಂದ ವಿಧಾನಸೌಧದ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ, ನೋಟ್ ದಿ ಪಾಯಿಂಟ್, ಅಧಿಕಾರಿ ಸಿಬ್ಬಂದಿಯ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ. ಯಾರು ಕಾನೂನನ್ನ ಪಾಲನೆ ಮಾಡೋನು, ಇಲ್ಲಿ ಬಂದೋಬಸ್ತನ್ನ ನೋಡ್ಕೊಳ್ಳೋ ಅಂತವನು ಅವನೇ ಕೈ ಚೆಲ್ಬಿಟ್ಟ. ಹ್ಯಾಂಡ್ಸ್ ಅಪ್ ಅಂದ್ಬಿಟ್ರು ಅವರೇ. ಯಾರು? ಇಲ್ಲಿನ ಡಿಸಿಪಿ ಕ್ಲಿಯರ್ ಆಗಿ ಬರೆದಿದ್ದಾರೆ ಹ್ಯಾಂಡ್ಸ್ ಅಪ್ ಅಂತ. ಮತ್ತೆ ಆತುರವಾಗಿ ಆಯೋಜನೆ ಮಾಡಿದ್ದೀರಾ ಅಂತ ಹೇಳಿದ್ದಾರೆ ಅವರು. ಇವೆರಡೂ ನೀವು ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆಮೇಲೆ ನೀವು ಮಾಡದೇ ಆದ್ರೆ ಎರಡನೇ ಲೈನ್ ಬರೆದಿದ್ದಾನೆ ನಮ್ಮ ಅಧಿಕಾರಿ, ಪೊಲೀಸ್ ಅಧಿಕಾರಿ. ಸದರಿ ದಿನದಂದು ಸಾರ್ವಜನಿಕರಿಗೆ ವಿಧಾನಸೌಧ ಪ್ರವೇಶಿಸಲು ವಿತರಣೆ ಮಾಡುವ ಆನ್ಲೈನ್ ಮತ್ತು ಆಫ್ಲೈನ್ ಪಾಸ್ಗಳು ಸಂಪೂರ್ಣವಾಗಿ ನಿಷೇಧಿಸಲು ಕೋರಿದೆ. ಇವ್ರು ಹಾಕಿದ್ರಲ್ಲ, ಆನ್ಲೈನ್ ಆಗಿ ಬನ್ನಿ, ಆಫ್ಲೈನ್ ಆಗಿ ಬನ್ನಿ, ಪೀಟರ್ ಎಲ್ಲ ಮಾಡಿದ್ರಲ್ಲ, ಇದನ್ನ ನಿಷೇಧಿಸಬೇಕು ಅಂತ ಹೇಳಿದ್ದಾನೆ. ನೀವು ಪಾಲನೆ ಮಾಡಿದ್ದೀರಾ? ಸರ್ಕಾರ ಪಾಲನೆ ಮಾಡಿದನ್ರಿ? ಊರೆಲ್ಲರಿಗೂ ಹೇಳ್ತೀಯ ಕಾನೂನು? ಪುಸ್ತಕ ಓದ್ತಿರಲ್ಲ ವಿಧಾನಸೌಧದಲ್ಲಿ, ಪುಸ್ತಕ ಹಿಡ್ಕೊಂಡು ಏನು ಓದಿದ್ದೆ. ನಮ್ಮ ಸ್ಪೀಕರ್ ನಮ್ಮ 18 ಜನ ಸಸ್ಪೆಂಡ್ ಮಾಡಿದಾಗ ನಾವು ಹೋರಾಟ ಮಾಡಿದ್ರಲ್ಲ MLAಗಳು, ಏನ್ ಡಾಕ್ಟ್ರೆ, ಅವಾಗ ಕಾನೂನು ಪುಸ್ತಕ ತೋರಿಸಿ ನಮ್ಮನ್ನು ಸಸ್ಪೆಂಡ್ ಮಾಡಿದ್ದು 18 ಜನ. ನೀವು ಕಾನೂನು ವಿರುದ್ಧವಾಗಿ ನೀವು ಧಿಕ್ಕಾರ ಕೂಗಿದ್ದೀರಾ, ಕಾನೂನು ವಿರುದ್ಧವಾಗಿ ನೀವು ಸಭಾಪತಿಗಳಿಗೆ ಅಗೌರವ ಮಾಡಿದ್ದೀರಾ. ನೀವ್ಯಾರಿಗೆ ಅಗೌರವ ಮಾಡಿದ್ದೀರಾ? ಕಳ್ಳರು, ನೀವ್ಯಾರಿಗೆ ಅಗೌರವ ಮಾಡಿದ್ದೀರಾ? ಅವ್ರು ಹೇಳಿದ್ದಾರೆ ನೀವು ಆನ್ಲೈನ್ ಆಫ್ಲೈನ್ ಯಾವುದು ಇಲ್ಲ ಅಂತ ಹೇಳಿದ್ದಾರೆ. ನೀವೆಲ್ಲ ಲೈನ್ ಓಪನ್ ಮಾಡ್ಬಿಟ್ರಿ. ಆನ್ಲೈನು ಬಿಟ್ರಿ, ಆಫ್ಲೈನು ಬಿಟ್ರಿ, CMದೊಂದು ಲೈನ್ ಬಿಟ್ಬಿಟ್ರಿ, ಡೆಪ್ಟಿ CMದೊಂದು ಲೈನ್ ಬಿಟ್ಟು ವೆಲ್ಕಮ್ ಮಾಡಿದ್ರಿ. ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಬನ್ನಿ ವಿಧಾನಸೌಧ, ಇದು ಮುಗಿದ ತಕ್ಷಣ ಅಲ್ಲೂ ಬನ್ನಿ. ಹೇಳಿದಾರೆ ಯಾರು? CM, ಡೆಪ್ಟಿ CM. ನಮ್ಮ 18 ಜನ ಸಸ್ಪೆಂಡ್ ಮಾಡೋವಾಗ ಜ್ಞಾನ ಇರಲಿಲ್ಲ ನಿಮ್ಗೆ? ತಲೆಯಲ್ಲಿ ಏನ್ ಸಗಣಿ ತುಂಬ್ಕೊಂಡಿದ್ರ? ಅವಾಗ ಕಾನೂನು ಪುಸ್ತಕ ತೋರಿಸಿ ಓದಿದ್ದು. ವಿರೋಧ ಪಕ್ಷದವರಿಗೆ ಕಾನೂನು ಪಾಲನೆ ಮಾಡುವ ಪಾಠವನ್ನ ಹೇಳ್ಕೊಟ್ಟಿದ್ದೀರಿ ಅಂತ ನಮ್ಮ ಸ್ಪೀಕರ್ ಅವರು ಹೇಳಿದ್ರು. ನಮ್ದೆಲ್ಲ ಬಿಡುಗಡೆ ಮಾಡಿದ್ರಲ್ಲ 18 ಜನ, ಅವಾಗ ಹೇಳಿದ್ರು ಕಾನೂನು ಪಾಲನೆ ಮಾಡಕ್ಕೆ ಏನ್ ಮಾಧ್ಯಮದಲ್ಲಿ ಅದು ಕೂಡ ಬಿತ್ತರ ಆಯ್ತು. ಕಾನೂನು ಪಾಲನೆ ಮಾಡ ಹೇಳ್ಕೊಟ್ಟಿದ್ದೀರಿ ಅವ್ರಿಗೆ. ನೀವು ಯಾವ ಕಾನೂನು ಪಾಲನೆ ಮಾಡಿದ್ದೀರಾ? ಸರ್ಕಾರ ನಡೆಸೋರು. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇದರಲ್ಲಿ, ಸಮಾರಂಭದ ಭವ್ಯ ಮೆಟ್ಟಿಲುಗಳ ಮುಂಭಾಗ ದಿನಾಂಕ 4/6/25 ಸಂಜೆ 4 ಗಂಟೆಗೆ ಆಯೋಜಿಸಿಕೊಳ್ಳುತ್ತಿದ್ದು ಸಚಿವಾಲಯದ ಅಧಿಕಾರಿ ಸಿಬ್ಬಂದಿಗಳು, ನೋಡಿ ಇದೇ ಇಂಪಾರ್ಟೆಂಟು, ಅಧಿಕಾರಿ ಸಿಬ್ಬಂದಿಗಳು ತಮ್ಮ ತಮ್ಮ ಕುಟುಂಬದ ವರ್ಗವನ್ನು ಕರೆತರುವ ಸಾಧ್ಯತೆ ಹೆಚ್ಚಾಗಿದ್ದು. ಯಾರು? ಕುಟುಂಬ ಸಮೇತ ಮದುವೆ ಕರಿತಿರಲ್ಲ,
ಕುಟುಂಬ ಸಮೇತರಾಗಿ ಬನ್ನಿ ಅಂತ. ಹಂಗೆ ಈ ವಿಧಾನಸೌಧದಲ್ಲಿ ವಿಕಾಸಸೌಧದಲ್ಲಿ ಕೆಲಸ ಮಾಡೋರೆಲ್ಲರೂ ಕುಟುಂಬ ಸಮೇತರಾಗಿ ಬರುವ ಸಾಧ್ಯತೆ ಹೆಚ್ಚಾಗಿದ್ದು, ಸಚಿವಾಲಯದ ಅಧಿಕಾರಿ ಸಿಬ್ಬಂದಿ ಕುಟುಂಬದ ವರ್ಗದವರು ಕರೆತರದಂತೆ ಆದೇಶ ನೀಡಲು ಮತ್ತು ಸಚಿವಾಲಯದ ಅಧಿಕಾರಿ ಸಿಬ್ಬಂದಿಗೆ ದಿನಾಂಕ 4/6 ಅಪಾರ ರಜವನ್ನು ಘೋಷಿಸಲು ಕೋರಲಾಗಿದೆ. ಸಚಿವಾಲಯದ ಅಧಿಕಾರಿ ಸಿಬ್ಬಂದಿ ಕಾರ್ಯಕ್ರಮದ ಸ್ಥಳದಂತೆ ಬರದೆ ಸೂಚನೆಯನ್ನು ಕಳಿಸಲಾಗಬೇಕು ಕೋರಲಾಗಿದೆ. ಯಾರು ಬರಬಾರ್ದು ಅಂತ. ಅಲ್ಲಿದ್ದವರೆಲ್ಲ ಇವರೇ, ಇಡೀ ಸಿಬ್ಬಂದಿನೇ ಅಲ್ಲಿತ್ತು. ಪಾಲನೆ ಮಾಡಿದ್ದೀರಾ ನೀವು? ಕಾನೂನು ಪಾಲನೆ ಮಾಡಿದ್ದೀರಾ? ಕಾನೂನು ಪಾಲಕರು ನೀವು. ಕಾನೂನನ್ನ ಕೊಲೆ ಮಾಡ್ಬಿಟ್ರಿ. ಇವತ್ತು ನೀವು ವಿಧಾನಸೌಧದ ಡ್ಯಾಸ್ ಮೇಲೆ ಕೊಲೆ ಮಾಡ್ಬಿಟ್ರಿ. ಆಮೇಲೆ CCTV ಕ್ಯಾಮ್ರಾ ಅಳವಡಿಸಿರುವುದಿಲ್ಲ. ಇಲ್ಲಿ ಸದರಿ ಸನ್ಮಾನ ಕಾರ್ಯಕ್ರಮ ಲಕ್ಷಾಂತರ ಸಂಖ್ಯೆ ಕ್ರಿಕೆಟ್ ಆಗಮಿಸಿದ ಭದ್ರತಾ ದೃಷ್ಟಿಯಿಂದ CCTV ಅವಶ್ಯಕತೆ ಇರುತ್ತದೆ. ಭದ್ರತಾ ವ್ಯವಸ್ಥೆ ತರಲು ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇರುತ್ತದೆ. CCTV ಕ್ಯಾಮ್ರಾ ಬೇಕು ಅಂತ ಹೇಳಿದ್ರಿ. ಹಾಕಿದ್ರನಪ್ಪ CCTV ಕ್ಯಾಮ್ರಾ ಎಂಟೈರ್ ರೋಡ್ಗಳಿಗೆಲ್ಲ ಎಲ್ಲ ಹಾಕಿದ್ರ? ಯಾರನ್ನ ನೋಡಿದ್ರ? CCTV ಇಲ್ಲಿ ಎಷ್ಟು ಹಾಕ್ಬೇಕು ಅಂದ್ರೆ 1,000 ಮೇಲೆ CCTV ಕ್ಯಾಮ್ರಾಗಳು ಹಾಕ್ಬೇಕಾಯ್ತು. ಎಂಟೈರ್ ಆ ಸರ್ಕಲ್ ಇಂದ ಹಿಡಿದು ಅಲ್ಲಿ ಇದು ಸರ್ಕಲ್ ಕಾಫಿ ಬೋರ್ಡ್ವರೆಗೂ ಮತ್ತೆ ವಿಧಾನಸೌಧ ಸುತ್ತೂ ಕೂಡ ಅರ್ಧ ಕಿಲೋಮೀಟರ್ CCTV ಕ್ಯಾಮ್ರಾ ಹಾಕ್ಬೇಕಾಯ್ತು. CCTV ಹಾಕಿದ್ರ? ಪೊಲೀಸರು ಬರ್ದಿದ್ರು ಹಾಕಬೇಕು, ಕಾರ್ಯಕ್ರಮ ನಡಿಬೇಕಾದ್ರೆ ಹಾಕಿದ್ರೇ ಕಾರ್ಯಕ್ರಮ ಅಂತ ಹೇಳಿದ್ರು. ಎಲ್ಲಿ ಹಾಕಿದ್ದೀರಾ? ಆಮೇಲೆ ನಿಮ್ಮ ಇದು ದ್ರೋಣು ಕೂಡ ನಡೆಯಂಗಿಲ್ಲ. ಇಲ್ಲಿ ಪರ್ಮಿಷನ್ ಇಲ್ಲ. ಇದು ಪಾರಂಪರಿಕ ಕಟ್ಟಡ ಆಗೋದ್ರಿಂದ ದ್ರೋಣು ಕೂಡ ನೀವು ಹಾಕಂಗೆ ಪರ್ಮಿಷನ್ ಇಲ್ಲ ಇಲ್ಲಿ. ಆ ದ್ರೋಣ್ಗೆ ನೀವೇನ ಮಾಡೋದಾದ್ರೆ ನೀವೇ ವ್ಯವಸ್ಥೆ ಮಾಡಬೇಕಾಗ್ತದೆ ಸರ್ಕಾರದಿಂದ. ಅದಕ್ಕೆ ಏನ್ ವ್ಯವಸ್ಥೆ ಅಂತ ನಾವು ಕೇಳಿದ್ದಾರೆ. ಅವಶ್ಯಕತೆ ಇದೆ ದ್ರೋಣ್ ಸಿಸ್ಟಮ್. ಇಂಥ ಕಾರ್ಯಕ್ರಮಗಳಿಗೆ ಹೊರಗಿನಿಂದ ದ್ರೋಣ್ ಕ್ಯಾಮರಾ ಬಳಸುವ ಸಾಧ್ಯತೆ ಇರುವುದರಿಂದ ಯಾರನ್ನ ಬೇರೆಯವರು ತಂದ್ಬಿಡ್ತಾರೆ ಅಂತ ಆಂಟಿ ದ್ರೋಣ್ ಸಿಸ್ಟಮ್ ಅಳವಡಿಸುವ ಅವಶ್ಯಕತೆ ಇರುತ್ತದೆ. ಹಾಕಿದ್ರನಪ್ಪ ಆಂಟಿ ದ್ರೋಣ? ಎಲ್ಲಾದ್ರೂ ನೋಡಿದ್ರ?